ಶಾಲೆ ಬದುಕಿನ ಹಲವು ಮೊದಲುಗಳ ವಿಸ್ಮಯ ತಾಣ. ಅಜ್ಜಿ ಮಡಿಲಲ್ಲಿ ಮಲಗಿ ಕತೆ ಕೇಳುತ್ತಿದ್ದ ಮಕ್ಕಳ ಕೈಗೆ ಪುಸ್ತಕ ನೀಡಿ ಅವರ ಕಲ್ಪನೆಗೆ ಕನ್ನಡಿ ಹಿಡಿಯೋ ಜಾಗ. ಆಯಿಂದ ಹಿಡಿದು ಅಂತರಿಕ್ಷದವರೆಗೂ ನಮ್ಮೆಲ್ಲ ಆಲೋಚನೆಗಳಿಗೆ ಆಕಾರ ನೀಡುವಂಥ ಜಾಗ. 4 ಗೋಡೆಗಳ ಮಧ್ಯೆಯೇ ಮಕ್ಕಳಿಗೆ ಪ್ರಪಂಚವನ್ನೇ ಸುತ್ತಿಸುವಂತಹ ವಿಸ್ಮಯಕಾರಿ ಕೋಣೆಯೇ ಆ ತರಗತಿ. ಕಪ್ಪು ಹಲಗೆ, ಬಿಳಿಯ ಸೀಮೆ ಸುಣ್ಣ ಸೇರಿ ಮಕ್ಕಳ ಕನಸಿಗೆ ಬಣ್ಣ ತುಂಬುವ ಸ್ಥಳ. ಅಂತಹ ಮಕ್ಕಳಲ್ಲಿ ಸದಾ ಆಕಾಶ ನೋಡುವಾಗ ಕಾಡುವಂಥ ಪ್ರಶ್ನೆಗಳು ಹಲವಾರು. ಆಕಾಶದಲ್ಲಿ ಯಾರೆಲ್ಲ ಇರ್ತಾರೆ? ಹಗಲಿಡೀ ಉರಿಯೋ ಸೂರ್ಯ ರಾತ್ರಿ ಎಲ್ಲಿಗೆ ಹೋಗ್ತಾನೆ? ರಾತ್ರಿ ಇಡೀ ಕುಳಿತು ಎಣಿಸಿದ ನಕ್ಷತ್ರ ಬೆಳಿಗ್ಗೆ ಎಲ್ಲಿ ಹೋಗುತ್ತವೆ? ಈ ಕಳ್ಳ ಚಂದಮಾಮ ಯಾಕೆ ಯಾವಾಗಲೂ ನಮ್ಮನ್ನೇ ಹಿಂಬಾಲಿಸ್ತಾನೆ? ಈ ರೀತಿಯ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವಂತಹ ಜವಾಬ್ದಾರಿ ನಮ್ಮದು. ಬಾಹ್ಯಾಕಾಶ ನಮ್ಮೆಲ್ಲ ಕುತೂಹಲಗಳನ್ನು ಮೀರಿದ, ಎಲ್ಲ ವಿಸ್ಮಯಗಳ ದಾಟಿ, ಯಾರ ಕಲ್ಪನೆಗಳಿಗೂ ನಿಲುಕದ ಒಂದು ಅದ್ಭುತ ಪ್ರಪಂಚ. ಅಮ್ಮ ಅಕ್ಕರೆಯ ತುತ್ತನ್ನ ಕೊಡುವಾಗ ತೋರಿಸಿದ ಚಂದ್ರನಿಂದ ಟೀಚರ್ಸ್ ಸೈನ್ಸ್ ಕ್ಲಾಸ್ನಲ್ಲಿ ಹೇಳಿದ ರಾಕೆಟ್ ಕಥೆಗಳನ್ನ ಕೇಳಿದ ಮಕ್ಕಳ ಮನಸ್ಸಿನಲ್ಲಿ ತಮ್ಮದೇ ಆದ ಕಲ್ಪನೆಯ ಬಾಹ್ಯಾಕಾಶ ಸೃಷ್ಟಿಯಾಗಿರುತ್ತೆ. ಭೂಮಿ ಮೇಲೆ ಕೂತು ಚಂದ್ರನ ಮೇಲೆ ನಡೆದಾಡುವ ಕನಸನ್ನ ಕೊಡುತ್ತೆ. ರಾಕೆಟ್ ಅಲ್ಲಿ ಹಕ್ಕಿಯಂತೆ ಹಾರುವ ಆಸೆಯನ್ನ ಕೊಡುತ್ತೆ. ದೂರದ ನಕ್ಷತ್ರಗಳನ್ನ ಹತ್ತಿರದಿಂದ ನೋಡುವ ಕುತೂಹಲ ಹುಟ್ಟಿಸುತ್ತೆ. ನಾನು ಕೂಡ ಮುಂದೆ ಬಾಹ್ಯಾಕಾಶದಲ್ಲಿ ಹಾರಬಲ್ಲೆ ಅನ್ನೋ ಚೈತನ್ಯ ತುಂಬುತ್ತೆ. ಎಲ್ಲರೂ ಸ್ಪೇಸ್ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆಯಾ? ಶಾಲೆಯ ಅಂಗಳದಲ್ಲಿ ಆಡುತ್ತಿರುವ ಈ ಮಕ್ಕಳು ಚಂದಿರನ ಅಂಗಳಕ್ಕೆ ಹೋಗುವ ಕನಸು ಕಂಡಿವೆ. ನಾನು ಕೂಡ APJ ಅಬ್ದುಲ್ ಕಲಾಮರಂತೆ ಸ್ಪೇಸ್ ಸೈಂಟಿಸ್ಟ್ ಆಗಬೇಕೆಂದು ಆಸೆ. ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಎಲ್ಲ ಹೆಣ್ಣು ಮಕ್ಕಳ ಸ್ಫೂರ್ತಿ. ರಾಕೇಶ್ ಶರ್ಮಾ ಅವರಂತೆ ಸಾಧನೆ ಮಾಡುವುದು ನನ್ನ ಕನಸು. ಕಲ್ಪನಾ ಚಾವ್ಲಾರಂತೆ ನಾನು ಕೂಡ ಬಾಹ್ಯಾಕಾಶದಲ್ಲಿ ಸಾಧನೆ ಮಾಡಬೇಕು. ನಮ್ಮ ಚಂದ್ರಯಾನ 3 ಸಕ್ಸೆಸರ್ ಸೋಮನಾಥ್ ಸರ್ ಅವರಂತೆ ಇಸ್ರೋ ಸೈಂಟಿಸ್ಟ್ ಆಗುವುದು ನನ್ನ ಆಸೆ. ಈಗ ಈ ಕನಸುಗಳಿಗೆ ಕೈ ಜೋಡಿಸುವ ಮನಸ್ಸುಗಳು ಜೊತೆಯಾಗಿವೆ. ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲಿಯೇ ಬಾಹ್ಯಾಕಾಶದ ಅರಿವು ಮೂಡಿಸುವ ದೃಷ್ಟಿಯಿಂದ ಟೆಲಿಸ್ಕೋಪ್ ವಿತರಣೆಯನ್ನು ಮಾಡಲಾಗ್ತದೆ. ಇದರಿಂದಾಗಿ ಶಾಲಾ ಹಂತದಲ್ಲಿಯೇ ಮಕ್ಕಳು ಅಂತರಿಕ್ಷದ ಕನಸು ಕಾಣಲು ನೆರವಾಗುತ್ತದೆ. ಇನ್ನು ಮುಂದೆ ಚಂದ್ರನನ್ನ ಹತ್ತಿರದಿಂದ ನೋಡಬಹುದು. ನಕ್ಷತ್ರಗಳನ್ನ ಕೈಗೆಟುಕುವ ದೂರದಲ್ಲಿ ಕಾಣಬಹುದು. ಮಕ್ಕಳ ಬಾಹ್ಯಾಕಾಶದ ಕನಸಿಗೆ ಮೆಟ್ಟಿಲಾಗಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ NS ಬೋಸರಾಜು ಸರ್ ಅವರಿಗೆ ಎಳೆಯ ಮನಸ್ಸುಗಳಿಂದ ಅಕ್ಕರೆಯ ಧನ್ಯವಾದ. ಮಕ್ಕಳ ಕಲ್ಪನೆಯ ಲೋಕವನ್ನು ಕಣ್ಣು ಮುಂದೆ ತಂದುಕೊಟ್ಟ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸರ್ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ಗೌರವಪೂರ್ವಕ ಧನ್ಯವಾದಗಳು.